Dear students, welcome to Political Science online class. In previous video, we have learned topic like essentials of an ideal constitution. Today, in this video, I am going to explain the forms of government. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂತಹ ಒಂದು ಅವಧಿಯಲ್ಲಿ ನಾವು ಆದರ್ಶ ಸಂವಿಧಾನದ ಅಗತ್ಯ ಅಂಶಗಳ ಕುರಿತಾಗಿ ತಿಳಿದಿದ್ದೇವೆ. ಇಂದಿನ ಅವಧಿಯಲ್ಲಿ ಸರ್ಕಾರದ ವಿಧಗಳ ಕುರಿತಾಗಿ ತಿಳಿದುಕೊಳ್ಳೋಣ. ಓಕೆ, ಸೊ ದಿ ವೇರಿಯಸ್ ಟೈಪ್ಸ್ ಆಫ್ ದಿ ಗವರ್ನಮೆಂಟ್. ನಾವು ಸರ್ಕಾರದಲ್ಲಿ ಬಹಳಷ್ಟು ವಿಧಗಳನ್ನು ನಾವು ಮೊದಲಿಂದನೂ ಸಹ ನೋಡ್ತಾ ಬಂದಿದ್ದೀವಿ. ಟು ದಿ ಮೊನಾರ್ಕಿ ಇನ್ ಏನ್ಷಿಯಂಟ್ ಆ್ಯಂಡ್ ಮಿಡಿವಲ್ ಟೈಮ್, ಮಧ್ಯಕಾಲದಲ್ಲಿರ್ಬೋದು ಅಥವಾ ಪ್ರಾಚೀನ ಕಾಲದಲ್ಲಿರ್ಬೋದು, ಅಲ್ಲೆಲ್ಲ ನಾವೇನು ನೋಡ್ತಾ ಇದ್ವಿ, ಒಂದು ರಾಜ ಆಳ್ವಿಕೆ ಅಥವಾ ರಾಜಪ್ರಭುತ್ವದ ಸರ್ಕಾರ ಎನ್ನುವಂಥದ್ದು ಆ ಒಂದು ಸಂದರ್ಭದಲ್ಲಿ ಇತ್ತು, ಕುಲೀನ ಪ್ರಭುತ್ವ ಎನ್ನುವಂಥದ್ದು ಇತ್ತು. ಬಟ್ ಮಾಡರ್ನ್ ಗವರ್ನಮೆಂಟ್ ಹ್ಯಾವ್ ಬೀನ್ ಕ್ಲಾಸಿಫೈಡ್ ಆ್ಯಸ್ ಎ ಡೆಮೊಕ್ರೆಟಿಕ್ ಆ್ಯಂಡ್ ಡಿಕ್ಟೇಟರಿಯಲ್ ಗವರ್ನಮೆಂಟ್. ಆದರೆ ಆಧುನಿಕ ಯುಗದಲ್ಲಿ ನಾವು ಸರ್ಕಾರವನ್ನು ಪ್ರಮುಖವಾಗಿ ಎರಡು ವಿಧಗಳಾಗಿ ವಿಂಗಡಿಸಿದ್ದೀವಿ. ಅದರಲ್ಲಿ ನಿರಂಕುಶ ಸರ್ಕಾರ ಮತ್ತು ಪ್ರಜಾಸತ್ತಾತ್ಮಕ ಸರ್ಕಾರ ಎನ್ನುವುದಾಗಿ ಎರಡು ವಿಧಗಳನ್ನು ನಾವು ನೋಡ್ತೀವಿ. ಫಸ್ಟ್ ವಿಲ್ ಡಿಸ್ಕಸ್ ಇನ್ ಡೆಮೊಕ್ರೆಟಿಕ್ ಗವರ್ನಮೆಂಟ್. ಹಾಗಿದ್ರೆ ಮೊದಲಿಗೆ ನಾವು ಪ್ರಜಾಸತ್ತಾತ್ಮಕ ಸರ್ಕಾರ ಎಂದರೇನು ಎನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಎಟ್ ಪ್ರೆಸೆಂಟ್ ಸೊ ದಿ ಆಲ್ ವರ್ಲ್ಡ್ ಆಲ್ಮೋಸ್ಟ್ nations are adapted in democratic system or democratic government. ಪ್ರಪಂಚದ ಬಹುತೇಕ ರಾಷ್ಟ್ರಗಳು ಎನ್ನುವಂಥದ್ದು ಈ ಪ್ರಜಾಪ್ರಭುತ್ವವನ್ನು ಅಥವಾ ಪ್ರಜಾಸತ್ತಾತ್ಮಕ ಸರ್ಕಾರವನ್ನು ಅಳವಡಿಸಿಕೊಂಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ದಿ ವರ್ಡ್ ಡೆಮೋಕ್ರಸಿ ಕನ್ವೇಸ್ ಇಸ್ ಎ ಡಿಫರೆಂಟ್ ಮೀನಿಂಗ್ ಆ್ಯಂಡ್ ಐಡಿಯಾಸ್. ಪ್ರಜಾಸತ್ತಾತ್ಮಕ ಎನ್ನುವಂಥ ಪದವು ರಾಜ್ಯಶಾಸ್ತ್ರದಲ್ಲಿ ವಿವಿಧ ಅರ್ಥಗಳಿಂದ ಕೂಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಟು ದಿ ಸಿ.ಡಿ. ಬರ್ನಾರ್ಡ್ ಸೆಡ್ ದಟ್ ಟು ದಿ ಡೆಮೋಕ್ರಸಿ ಈಸ್ ಎ ವರ್ಡ್ ವಿತ್ ಮೆನಿ ಮೀನಿಂಗ್ಸ್ ಆ್ಯಂಡ್ ಸಮ್ ಎಮೋಷನಲ್ ಕಲರ್ಸ್. ಸಿ.ಡಿ. ಬರ್ನ್ಸ್ ಎನ್ನುವಂಥವರು ಒಂದು ಮಾತನ್ನು ಹೇಳ್ತಾರೆ, ಪ್ರಜಾಪ್ರಭುತ್ವವು ಹಲವು ಅರ್ಥಗಳು ಮತ್ತು ಕೆಲವು ಭಾವನಾತ್ಮಕ ಸೆಳೆತಗಳಿಂದ ಕೂಡಿರುವಂಥ ಪದ ಅಂತ ಇಲ್ಲಿ ಸಿ.ಡಿ. ಬರ್ನ್ಸ್ ಎನ್ನುವಂಥವರು ಹೇಳಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಪ್ರಜಾಪ್ರಭುತ್ವ ಅಥವಾ ಪ್ರಜಾಸತ್ತಾತ್ಮಕ ಸರ್ಕಾರ ಎನ್ನುವಂಥದ್ದನ್ನು ಅರ್ಥೈಸುವಂಥದ್ದು ಬೇರೆ ಬೇರೆ ರಾಜ್ಯಶಾಸ್ತ್ರಜ್ಞರು ಬೇರೆ ಬೇರೆ ರೀತಿಯಾಗಿ ಅವರದೇ ಆದಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಸರ್ವಸಮ್ಮತವಾದಂಥ ಒಪಿನಿಯನ್ ಎನ್ನುವಂಥದ್ದು ಇಲ್ಲಿ ಇಲ್ಲದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಸ್ಟೂಡೆಂಟ್ಸ್ ಮೀನಿಂಗ್ ಆ್ಯಂಡ್ implications of democracy is discussed its own conditions. ಅಂತಂದರೆ ಒಂದು ಅವರದೇ ಆದಂಥ ಒಂದು ದೃಷ್ಟಿಕೋನದಲ್ಲಿ ಪ್ರಜಾಪ್ರಭುತ್ವವನ್ನು ಅರ್ಥೈಸಿರುವಂಥದ್ದನ್ನು ನಾವು ನೋಡ್ತೀವಿ. ಕೆಲವೊಂದು ಗೂಢಾರ್ಥಗಳನ್ನು ಸಹಿತವಾಗಿ ಕೆಲವರು ಚರ್ಚೆ ಮಾಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಬಹುತೇಕ ಜನರು ತಿಳಿದುಕೊಂಡಿದ್ದರೂ ಸಹಿತವಾಗಿ ಪ್ರಜಾಪ್ರಭುತ್ವ ಎಂದರೇನು ಎನ್ನುವಂಥದ್ದನ್ನು ಬಹುತೇಕ ವ್ಯಕ್ತಿಗಳು ತಿಳಿದುಕೊಂಡಿದ್ದರೂ ಸಹಿತವಾಗಿ ಅದನ್ನು ನಿರ್ದಿಷ್ಟವಾಗಿ ಅಥವಾ ನಿಖರವಾಗಿ ಅರ್ಥೈಸದೇ ಇರುವಂಥದ್ದನ್ನು ಅಥವಾ ಒಮ್ಮತದ ಅಭಿಪ್ರಾಯಕ್ಕೆ ಬಂದಿಲ್ಲದೇ ಇರುವಂಥದ್ದನ್ನು ನಾವು ಸಾಮಾನ್ಯವಾಗಿ ನೋಡಬಹುದಾಗಿದೆ. ಸೊ ವಾಟ್ ಈಸ್ ಡೆಮೋಕ್ರಸಿ? ಹಾಗಿದ್ದರೆ ಸಾಮಾನ್ಯ ಅರ್ಥದಲ್ಲಿ ನಾವು ಪ್ರಜಾಪ್ರಭುತ್ವ ಎಂದರೇನು ಅಂತ ನೋಡೋದಾದರೆ, ಡೆಮೋಕ್ರಸಿ ಈಸ್ ಎ ಫಾರ್ಮ್ಸ್ of government in which people rule themselves either directly or indirectly through their representatives. ಪ್ರಜಾಪ್ರಭುತ್ವ ಅಂತಂದರೆ, ಪ್ರಜಾಪ್ರಭುತ್ವವು ಪ್ರಜೆಗಳು ತಮ್ಮ ಪ್ರತಿನಿಧಿಗಳ ಮೂಲಕ ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಆಡಳಿತ ನಡೆಸುವುದಾಗಿದೆ. ದಿ ಡೆಮೋಕ್ರಸಿ ಈಸ್ ಎ ಫಾರ್ಮ್ಸ್ ಆಫ್ ಗವರ್ನಮೆಂಟ್ ಇನ್ ವಿಚ್ ಪೀಪಲ್ ರೂಲ್ ದೆಮ್ಸೆಲ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಥ್ರೂ ದ ರೆಪ್ರೆಸೆಂಟೇಟಿವ್ಸ್.
ಪ್ರಜೆಗಳು ತಮ್ಮ ಪ್ರತಿನಿಧಿಗಳ ಮೂಲಕ ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಆಡಳಿತ ನಡೆಸುವುದಾಗಿರುತ್ತೆ. ಇಂಡಿಯಾ ಇಸ್ ಅಡಾಪ್ಟೆಡ್ ಇನ್ ಡೆಮೊಕ್ರೆಟಿಕ್ ಫಾರ್ಮ್ಸ್ ಆಫ್ ಗವರ್ನಮೆಂಟ್. ಭಾರತ ಎನ್ನುವಂಥದ್ದು ಪ್ರಜಾಸತ್ತಾತ್ಮಕ ಸರ್ಕಾರವನ್ನು ಅಳವಡಿಸಿಕೊಂಡಿದೆ. ಸೊ ನಾವು ದಿ ಎಲೆಕ್ಟ್ ದರ್ ರೆಪ್ರೆಸೆಂಟೇಟಿವ್ಸ್, ನಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತೀವಿ. ಯಾವುದೊಂದು ಕಾನೂನಾಗಿದೆ, ಆ ಕಾನೂನನ್ನು ನಾವೇ ಮಾಡ್ತೀವಾ? ಇಡೀ ಒಂದು ಭಾರತದ ಜನರು ಹೋಗಿ ಕೂತ್ಕೊಂಡ್ಬಿಟ್ಟು ಪಾರ್ಲಿಮೆಂಟಲ್ಲಿ ಕೂತ್ಕೊಂಡ್ಬಿಟ್ಟು ಚರ್ಚೆ ಮಾಡಲಿಕ್ಕಾಗತ್ತಾ? ಇಲ್ಲ. ದೊಡ್ಡ ಭಾರತ, ದೊಡ್ಡ ದೇಶ, ಇದು ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ, ಪಾಪ್ಯುಲೇಷನಲ್ಲೂ ಸಹ ಇಷ್ಟು ಲಾರ್ಜ್ ಪಾಪ್ಯುಲೇಷನ್, ಅತ್ಯಂತ ಹೆಚ್ಚಿನ ಜನಸಂಖ್ಯೆನ ಹೊಂದಿರುವಂಥ ರಾಷ್ಟ್ರ. ಇಲ್ಲಿ ಪ್ರಜಾಪ್ರಭುತ್ವ ಇದೆ ಅಂತ ನಾವೇ ಹೋಗಿ ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ಕಾನೂನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಎಷ್ಟು ದಿ ರೆಪ್ರೆಸೆಂಟೇಟಿವ್ಸ್, ನಮ್ಮ ಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡ್ತೀವಿ. MLA ಆರ್ MPs, ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಆ್ಯಂಡ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಲೋಕಸಭೆಗೆ ಮತ್ತು ವಿಧಾನಸಭೆಗೆ ನಾವು ನಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಕಳಿಸ್ತೀವಿ. ಅವರು ನಮ್ಮನ್ನು ರೂಲ್ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ನಾವು ಆಯ್ಕೆ ಮಾಡದೇ ಇರುವವರು ಹೋಗಿ ಕೂತ್ಕೊಳ್ತಾರಾ? ಅಲ್ಲಿ ಬಹುಮತ ಬಾರದೇ ಇರುವವರು ಹೋಗ್ಬಿಟ್ಟು ಕಾನೂನುಗಳನ್ನು ಮಾಡ್ತಾರಾ? ಸರ್ಕಾರವನ್ನು ರಚನೆ ಮಾಡ್ತಾರಾ? ಇಲ್ಲ. ಎಷ್ಟು ದಿ ಬೇಸ್ಡ್ ಆನ್ ದಿ ಮೆಜಾರಿಟಿ. ಯಾರಿಗೆ ಬಹುಮತ ಬಂದಿದೆಯೋ ಅವರು ಹೋಗಿ ಕಾನೂನುಗಳನ್ನು ಅಥವಾ ಸರ್ಕಾರಗಳನ್ನು ಮಾಡುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಪ್ರಜಾಪ್ರಭುತ್ವ ಅಂತಂದರೆ ಪ್ರಜೆಗಳು ನೇರವಾಗಿ ಹೋಗಿ ಕಾನೂನುಗಳನ್ನು ಮಾಡುವಂಥದ್ದು, ಸರ್ಕಾರವನ್ನು ನಡೆಸುವಂಥದ್ದಲ್ಲ. ಬದಲಿಗೆ ನೇರವಾಗಿಯೂ ಇರ್ಬೋದು ಅಥವಾ ಪರೋಕ್ಷವಾಗಿಯೂ ಇರ್ಬೋದು, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಮ್ಮ ಪ್ರತಿನಿಧಿಗಳನ್ನು ನಾವು ಕಳಿಸ್ತೀವಿ. ನಮ್ಮ ಕ್ಷೇತ್ರದಿಂದ ನಾವು MLAನ ಒಬ್ಬರನ್ನು ಆಯ್ಕೆ ಮಾಡ್ತೀವಿ, MP ಒಬ್ಬರನ್ನು ಆಯ್ಕೆಯನ್ನು ಮಾಡ್ತೀವಿ. ಅವರು ನಮ್ಮ ಪರವಾಗಿ ಹೋಗಿ ಕೂತು ಅಲ್ಲಿ ಕಾನೂನುಗಳನ್ನು ಮಾಡುವಂಥದ್ದನ್ನಲ್ಲಿ ನಾವು ನೋಡ್ಬೋದಾಗಿದೆ. ಹಾಗಾಗಿ ಪ್ರಜಾಪ್ರಭುತ್ವ ಅಂತಂದರೆ ಇದೊಂದು ಪ್ರಜೆಗಳ ಸರ್ಕಾರ ಆಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಹಾಗಿದ್ರೆ ಪ್ರಜಾಪ್ರಭುತ್ವ ಅಥವಾ ಡೆಮೋಕ್ರಸಿ ಎನ್ನುವಂಥ ಪದ ಹೇಗೆ ಬಂತು ಅಂತ ನೋಡೋದಾದರೆ, ಸೊ ಡೆಮೋಕ್ರೆಟಿಕ್, ದಿ ಟರ್ಮ್ ಡೆಮೋಕ್ರಸಿ ಈಸ್ ಡೆರಿವ್ಡ್ ಫ್ರಮ್ ದಿ ಗ್ರೀಕ್ ವರ್ಡ್ ಡೆಮೋಸ್ ಆ್ಯಂಡ್ ಕ್ರಾಟೋಸ್. It means people and power. Demos, it means people. Kratos, it means power. Thus, democracy means power of the people. The term of democracy is derived from the Greek word. Which word? Demos and Kratos. Demos, it means people. Kratos, it means power. So totally, so democracy means power of the people. It's the power of the people. ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳ ಸರ್ಕಾರ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಈ ಪ್ರಜಾಪ್ರಭುತ್ವ ಎಂಬ ಪದವು ಗ್ರೀಕ್ ಪದವಾದಂಥ ಡ್ಯಾಮೋಸ್ ಮತ್ತು ಕ್ರಾಟೋಸ್ನಿಂದ ಬಂದಿರುವಂಥದ್ದು. ಡ್ಯಾಮೋಸ್ ಅಂತ ಅಂದರೆ ಜನ, ಪೀಪಲ್ ಅಂತ ಅರ್ಥ. ಕ್ರಾಟೋಸ್ ಅಂತಂದರೆ ಆಳ್ವಿಕೆ. ಒಟ್ಟಾರೆಯಾಗಿ ಪ್ರಜಾಪ್ರಭುತ್ವ ಅಂತಂದರೆ ಜನರ ಆಳ್ವಿಕೆಯೇ ಪ್ರಜಾಪ್ರಭುತ್ವ ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಯಾವ ವರ್ಡಿಂದ ಬಂದಿರುವಂಥದ್ದು, ಯಾವ ಒಂದು ಪದದಿಂದ ಬಂದಿರುವಂಥದ್ದು ಈ ಒಂದು ಡೆಮೋಕ್ರಸಿ ಅಥವಾ ಪ್ರಜಾಪ್ರಭುತ್ವ ಎನ್ನುವಂಥದ್ದು ಗ್ರೀಕ್ ಪದವಾದಂತಹ ಡ್ಯಾಮೋಸ್ ಮತ್ತು ಕ್ರಾಟೋಸ್ದಿಂದ ಬಂದಿದೆ. ಡ್ಯಾಮೋಸ್ ಇದರ ಅರ್ಥ ಜನ, ಕ್ರಾಟೋಸ್ ಇದರ ಅರ್ಥ ಆಳ್ವಿಕೆ. ಒಟ್ಟಾರೆಯಾಗಿ ಡೆಮೋಕ್ರಸಿ ಮೀನ್ಸ್ ಪವರ್ ಆಫ್ ದಿ ಪೀಪಲ್. ಜನರ ಆಳ್ವಿಕೆಯೇ ಪ್ರಜಾಪ್ರಭುತ್ವ ಆಗಿರುವಂಥದ್ದನ್ನು ನಾವು ಸಾಮಾನ್ಯ ಅರ್ಥದಲ್ಲಿ ನೋಡ್ಬೋದು. ಸೊ ಈಗ ಡೆಮೋಕ್ರಸಿ ಅಂತಂದ್ರೆ ಏನು? ಡೆಮೋಕ್ರಸಿ ಇಸ್ ಎ ಫಾರ್ಮ್ಸ್ ಆಫ್ ದಿ ಗವರ್ಮೆಂಟ್ ಇನ್ ವಿಚ್ ದಿ ಪೀಪಲ್ ರೂಲ್ಸ್ ದೆಮ್ಸೆಲ್ಫ್ ಇನ್ ಅದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ದೇರ್ ರೆಪ್ರೆಸೆಂಟೇಟಿವ್ಸ್. ಇದು ಕಾಮನ್ ಆಗಿ ಸಾಮಾನ್ಯ ಅರ್ಥದಲ್ಲಿ ನಾವು ಪ್ರಜಾಪ್ರಭುತ್ವ ಅಂತ ಕರೆದ್ವಿ. ಹಾಗಿದ್ರೆ ಎಷ್ಟು ದಿ ವೇರಿಯಸ್ ಡೆಫಿನೇಷನ್ಸ್, ಈ ಒಂದು ಪ್ರಜಾಪ್ರಭುತ್ವ ಎಂದರೇನು ಅಂತ ಹೇಳುವುದರ ಪದದ ಕುರಿತಾಗಿ
ಬಹಳಷ್ಟು ವ್ಯಾಖ್ಯಾನಗಳನ್ನು ಹಲವಾರು ರಾಜ್ಯಶಾಸ್ತ್ರಜ್ಞರು ಹೇಳಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅದರಲ್ಲಿ ಫಸ್ಟ್ ಒನ್, ಅಬ್ರಹಾಂ ಲಿಂಕನ್ said that it is a government of the people, by the people and for the people. According to ಅಬ್ರಹಾಂ ಲಿಂಕನ್. ಅಬ್ರಹಾಂ ಲಿಂಕನ್ ರವರು ಏನು ಹೇಳ್ತಾರೆ ಅಂತಂದರೆ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಮತ್ತು ಪ್ರಜೆಗಳಿಗೋಸ್ಕರ ಇರುವಂಥ ಸರ್ಕಾರವೇ ಪ್ರಜಾಪ್ರಭುತ್ವ. ಇಟ್ ಈಸ್ ದಿ ಡೆಮೋಕ್ರಸಿ is the of the people, by the people and for the people. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಮತ್ತು ಪ್ರಜೆಗಳಿಗೋಸ್ಕರ ಇರುವಂಥ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ ಇಲ್ಲಿ ಅಬ್ರಹಾಂ ಲಿಂಕನ್ ರವರು ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ನೋಡಿ ಇಲ್ಲಿ, ಆಫ್ ದಿ ಪೀಪಲ್, ಪ್ರಜೆಗಳಿಂದ. ಪ್ರಜೆಗಳು ಅಂತಂದರೆ ಯಾರು? ನಾವು. ದೇಶದ ಒಳಗಡೆ ಯಾರೆಲ್ಲ ಇರ್ತಾರೆ? ಮಸ್ಟ್ ಬಿ ಎ ಸಿಟಿಜನ್ ಆಫ್ ಇಂಡಿಯಾ. ಭಾರತದ ಪ್ರಜೆ ಯಾರಿರ್ತಾರೆ, ಆಗಿರಲೇಬೇಕಾಗುತ್ತೆ ಅವರು. ಪ್ರಜೆಗಳಿಂದ. ಬೈ ದಿ ಪೀಪಲ್, ಪ್ರಜೆಗಳಿಗಾಗಿ. ನಮ್ಮಿಂದ, ನಮಗಾಗಿ. ಬೈ ದಿ ಪೀಪಲ್, ಜನರಿಗೋಸ್ಕರ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಾಗಿ. ಮತ್ತು ಫಾರ್ ದಿ ಪೀಪಲ್, ಜನರಿಗೋಸ್ಕರ. ನಾವೇ ಚುನಾವಣೆಗೆ ನಿಲ್ಲಬಹುದು, ನಾವೇ ಮತ ಹಾಕುವಂಥದ್ದು. ಅಂದರೆ ನಮ್ಮಲ್ಲಿ ಒಬ್ಬರು ಚುನಾವಣೆ ನಿಲ್ತಾರೆ, ನಾವೇ ಮತ ಹಾಕ್ತೀವಿ. ಯಾರಿಗೋಸ್ಕರ ನಾವು ವೋಟ್ ಮಾಡ್ತೀವಿ? ಯಾರೋ ಒಬ್ಬ ಗೆದ್ದು ಬರಲಿ ಅಂತ ನಾವು ಮತ ಹಾಕೋದಲ್ಲ, ನಮಗೋಸ್ಕರ ನಾವು ಮತ ಹಾಕ್ಕೊಳ್ತೀವಿ, ನಮಗಾಗಿ ಮತ ಹಾಕ್ಕೊಳ್ತೀವಿ. ಒಂದೊಮ್ಮೆ ಅವರು ಬಂದರೆ ನಮಗೆ ಬೇಕಾದಂಥ ಕೆಲಸಗಳನ್ನು ಮಾಡಿಕೊಡ್ತಾರೆ, ಅಥವಾ ಪ್ರಜೆಗಳ ಬೇಕು ಬೇಡಗಳನ್ನು ಕೇಳ್ತಾರೆ ಅನ್ನೋ ಉದ್ದೇಶಕ್ಕಾಗಿ. ಹಾಗಾಗಿ ಅಬ್ರಹಾಂ ಲಿಂಕನ್ ರವರು ಚೆಂದಾಗಿ ಹೇಳಿದ್ದಾರೆ ನೋಡಿ, ಇಟ್ ಈಸ್ ಎ ಗವರ್ನಮೆಂಟ್ ಆಫ್ ದಿ ಪೀಪಲ್, ಬೈ ದಿ ಪೀಪಲ್ ಆ್ಯಂಡ್ ಫಾರ್ ದಿ ಪೀಪಲ್. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಮತ್ತು ಪ್ರಜೆಗಳಿಗೋಸ್ಕರ ಇರುವಂಥ ಸರ್ಕಾರವೇ ಪ್ರಜಾಪ್ರಭುತ್ವ. ನಮಗಾಗಿ, ನಮ್ಮಿಂದ ನಮಗಾಗಿ, ನಮಗೋಸ್ಕರ ಇರುವಂಥ ಸರ್ಕಾರ ಇದಾಗಿದೆ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಯಾರು ಪ್ರಭುಗಳಾಗಿರ್ತಾರೆ? ಪ್ರಜೆಗಳೇ ಪ್ರಭುಗಳಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಜಾನ್ ಸೀಲೆ, ಡೆಮೋಕ್ರಸಿ ಈಸ್ ಎ ಗವರ್ನಮೆಂಟ್ ಇನ್ ವಿಚ್ ಎವ್ರಿ ಒನ್ ಹ್ಯಾಸ್ ಶೇರ್. ಡೆಮೋಕ್ರಸಿ ಈಸ್ ಎ ಗವರ್ನಮೆಂಟ್ ಇನ್ ವಿಚ್ ಎವ್ರಿ ಒನ್ ಹ್ಯಾಸ್ ಎ ಶೇರ್. ಇಲ್ಲಿ ಜಾನ್ ಸೀಲೆ ಅವರು ಏನು ಹೇಳ್ತಾರೆ? ಸರ್ಕಾರದಲ್ಲಿ ಪ್ರತಿಯೊಬ್ಬರೂ ಪಾಲು ತೆಗೆದುಕೊಳ್ಳುವುದೇ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ಯಾರು ಪಾಲು ತೆಗೆದುಕೊಳ್ತಾರೆ? ನಾವು, ಪ್ರಜೆಗಳು. ನಮ್ಮಿಂದ ಆಯ್ಕೆಯಾಗಿರ್ತಾರಲ್ವಾ. ಹಾಗಾಗಿ ಯಾವ ಪ್ರತಿನಿಧಿ ಆಯ್ಕೆಯಾಗಿರ್ತಾನೆ ಅವನು ನಮ್ಮಿಂದ ಆಯ್ಕೆಯಾದವನಾಗಿರ್ತಾನೆ. ನಮಗೋಸ್ಕರನೇ ಕೆಲಸ ಮಾಡಬೇಕು, ಜನರಿಗೋಸ್ಕರನೇ ಕೆಲಸ ಮಾಡಬೇಕು. ಹಾಗಾಗಿ ಪ್ರತಿಯೊಬ್ಬ ಪ್ರಜೆಯೂ ಸಹ ಸರ್ಕಾರದಲ್ಲಿ ಪಾಲುದಾರ ಎನ್ನುವಂಥದ್ದನ್ನು ಅಕಾರ್ಡಿಂಗ್ ಟು ಜಾನ್ ಸೀಲೆ ಎನ್ನುವಂಥವರು ಹೇಳಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಆ್ಯಸ್ ಫಾರ್ಮ್ಸ್ ಆಫ್ ಗವರ್ನಮೆಂಟ್ ವೇರಿಯಸ್ ಡೆಫಿನೇಷನ್ಸ್, ಅಂದರೆ ಸರ್ಕಾರದ ಒಂದು ಪ್ರಜಾಸತ್ತಾತ್ಮಕ ಸರ್ಕಾರ ಎಂದರೇನು ಅನ್ನೋದರ ಕುರಿತಾಗಿ ಬೇರೆ ಬೇರೆ ರೀತಿಯಾದಂಥ ವ್ಯಾಖ್ಯಾನಗಳು ಬಂದಿರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್, ಆ್ಯಸ್ ಫಾರ್ಮ್ಸ್ ಆಫ್ ಗವರ್ನಮೆಂಟ್ there are two types of the democracy. First one is a direct democracy and second one is a indirect democracy. ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ನಾವು ಪ್ರಮುಖವಾಗಿ ಎರಡು ವಿಧಗಳನ್ನು ನೋಡ್ತೀವಿ. ಮೊದಲನೇದಾಗಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ, ಎರಡನೇದಾಗಿ ಪರೋಕ್ಷ ಪ್ರಜಾಪ್ರಭುತ್ವ ಅಥವಾ ಅಪ್ರತ್ಯಕ್ಷ ಪ್ರಜಾಪ್ರಭುತ್ವ. To the direct democracy and indirect democracy. First one, direct democracy. The direct democracy is a forms of government where people directly participate and express their will on public affairs. ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂದರೆ ರಾಜ್ಯದ ಎಲ್ಲ ಪ್ರಜೆಗಳು ಯಾವುದೇ ಮಧ್ಯವರ್ತಿಗಳ ನೆರವಿಲ್ಲದೆ ನೇರವಾಗಿ
ತಾವೇ ಆಡಳಿತದಲ್ಲಿ ಭಾಗವಹಿಸಿ ಸರ್ಕಾರದ ಕಾರ್ಯಕಲಾಪಗಳನ್ನು ನಡೆಸುವುದೇ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇಷ್ಟು ದಿ ಡೈರೆಕ್ಟ್ಲಿ ಪಾರ್ಟಿಸಿಪೇಟ್ ದಿ ಎಕ್ಸ್ಪ್ರೆಸ್ ದೇರ್ ವಿಲ್ ಓನ್ ಪಬ್ಲಿಕ್ ಅಫೇರ್ಸ್. ಪ್ರಜೆಗಳು ನೇರವಾಗಿ ಸರ್ಕಾರದ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿದರೆ ಅದನ್ನು ನಾವು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತ ಕರಿತೀವಿ. ನೇರವಾಗಿ ಆಡಳಿತದಲ್ಲಿ ಅಥವಾ ಸರ್ಕಾರದ ಕಾರ್ಯಕಲಾಪದಲ್ಲಿ ಭಾಗವಹಿಸುವಂಥದ್ದು. ದಿಸ್ ಟೈಪ್ಸ್ ಕ್ಯಾನ್ ಬಿ ಎಕ್ಸಿಸ್ಟ್ ಆ್ಯಂಡ್ ಫಂಕ್ಷನಿಂಗ್ ಓನ್ಲಿ ಎ ಸ್ಮಾಲ್ ಸ್ಟೇಟ್ ವಿತ್ ಲಿಮಿಟೆಡ್ ಪಾಪ್ಯುಲೇಷನ್. ಈ ರೀತಿಯಾದಂಥ ನೇರ ಪ್ರಜಾಪ್ರಭುತ್ವ ಎಲ್ಲಿ ಸಾಧ್ಯನಪ್ಪ ಅಂದರೆ ಕೋಟಿಗಟ್ಟಲೆ ಜನ ಇರುವಲ್ಲಿ ನೇರ ಪ್ರಜಾಪ್ರಭುತ್ವ ಸಾಧ್ಯ ಇಲ್ಲ. ಈಗ ನೋಡಿ, ನಾವು ನಮ್ಮ MLA ಮತ್ತು MP ಗಳನ್ನು ಎಲೆಕ್ಟ್ ಮಾಡಿ ಕಳಿಸ್ತೀವಿ. ಅವರ ಎಲೆಕ್ಟ್ ಮಾಡದೆ ನಾವೇ ನೇರವಾಗಿ ಪಾರ್ಲಿಮೆಂಟ್ಗೆ ಹೋಗಿ ಕೂತ್ಕೊಳ್ಳೋದು, ಇದು ನೇರ ಪ್ರಜಾಪ್ರಭುತ್ವ. ಯಾವಾಗ ನಾವು ನೇರವಾಗಿ ಹೋಗಿ ಕೂತ್ಕೊಳ್ಳೋದು, ಪ್ರತಿ ಪ್ರಜೆನೂ ಸಹ ಭಾರತದ ಪ್ರತಿ ಪ್ರಜೆನೂ ಸಹಿತವಾಗಿ ನೇರವಾಗಿ ಹೋಗಿ ಪಾರ್ಲಿಮೆಂಟಲ್ಲಿ ಕೂತು ಕಾನೂನನ್ನು ಮಾಡುವಂಥದ್ದು, ಸರ್ಕಾರವನ್ನು ರಚನೆ ಮಾಡುವಂಥದ್ದು ಸಾಧ್ಯ ಇದೆಯಾ? ಇದು ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಎಷ್ಟು ದಿಸ್ ಟೈಪ್ ಆಫ್ ಎಕ್ಸಿಸ್ಟೆಡ್ ಆ್ಯಂಡ್ ಫಂಕ್ಷನಿಂಗ್ ಓನ್ಲಿ ಎ ಸ್ಮಾಲ್ ಸ್ಟೇಟ್ ವಿತ್ ಇನ್ ಲಿಮಿಟೆಡ್ ಪಾಪ್ಯುಲೇಷನ್ಸ್. ಹಾಗಿದ್ರೆ ಈ ನೇರ ಪ್ರಜಾಪ್ರಭುತ್ವ ಸರ್ಕಾರ ಎನ್ನುವಂಥದ್ದು ಎಲ್ಲಿ ಸಾಧ್ಯಪ್ಪ ಅಂತಂದರೆ, ಎಲ್ಲಿ ಜನಸಂಖ್ಯೆ ಕಡಿಮೆ ಇದೆಯೋ, ಯಾವ ರಾಷ್ಟ್ರ ಸಣ್ಣದಾಗಿದೆಯೋ ಅಲ್ಲಿ ಮಾತ್ರ ಈ ಒಂದು ನೇರ ಪ್ರಜಾಪ್ರಭುತ್ವ ಸಾಧ್ಯ. ಇಟ್ ಎಕ್ಸಿಸ್ಟೆಡ್ ಇನ್ ಏನ್ಷಿಯಂಟ್ ಗ್ರೀಕ್ ಸಿಟಿ ಸ್ಟೇಟ್ಸ್. ಇಟ್ಸ್ ಎ ಡೈರೆಕ್ಟ್ ಡೆಮೋಕ್ರಸಿ ಥ್ರೂ ನಾಟ್ ಬಿ ಪ್ರಾಕ್ಟೀಸ್ ನೌ ದಿ ಅಸ್ಯೂಮ್ಸ್ ಆಫ್ ದಿ ಫಾರ್ಮ್ ಅಂದರೆ ಈಗಿನ ಒಂದು ವ್ಯವಸ್ಥೆಯಲ್ಲಿ ಆಧುನಿಕ ಒಂದು ರಾಷ್ಟ್ರಗಳಲ್ಲಿ ನಾವು ನೇರ ಪ್ರಜಾಪ್ರಭುತ್ವವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಗ್ರೀಕ್ ಸಿಟಿ ಸ್ಟೇಟ್ಸಲ್ಲಿ ನೇರ ಪ್ರಜಾಪ್ರಭುತ್ವ ವ್ಯವಸ್ಥೆ ಇತ್ತು. ಯಾಕಂತಂದರೆ ಅಲ್ಲಿ ಒಂದು ರಾಜ್ಯದಲ್ಲಿ 50, 70, 80, 100 ಜನರಿದ್ದರೆ ಏನಾಗ್ಬೋದಾಗಿದೆ. ಚಿಕ್ಕ ಚಿಕ್ಕ ಈಗ ನಮ್ಮದು ಹೇಗೆ ಗ್ರಾಮ ಇದೆ ಅಲ್ವಾ, ಗ್ರಾಮಕ್ಕಿಂತನೂ ಸಹ ಸಣ್ಣದು ಒಂದು ಹಳ್ಳಿ, ಒಂದು ಊರು ಎಷ್ಟು ದೊಡ್ಡದಾಗಿರುತ್ತೆ ನೋಡಿ, ಅಷ್ಟು ದೊಡ್ಡದಾಗಿ ಸಿಟಿ ಸ್ಟೇಟ್ಸ್ಗಳು ಇರ್ತಾಯಿತ್ತು, ಒಂದು ದೊಡ್ಡ ರಾಜ್ಯ ಆಗ್ತಾಯಿತ್ತು. ಅಂತಹ ಒಂದು ವ್ಯವಸ್ಥೆಯಲ್ಲಿ ಗ್ರೀಕ್ ಸಿಟಿ ಸ್ಟೇಟಲ್ಲಿ ಸಾಧ್ಯ ಆಯಿತು. ಯಾಕಂತಂದರೆ ಅದು ಸ್ಮಾಲ್ ನಂಬರ್ ಆಫ್ ಪಾಪ್ಯುಲೇಷನ್, ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿತ್ತು, ಸಣ್ಣ ರಾಜ್ಯವಾಗಿತ್ತು. ಹಾಗಾಗಿ ಅಲ್ಲಿ ನೇರ ಪ್ರಜಾಪ್ರಭುತ್ವ ಸಾಧ್ಯ ಆಯಿತು. ಆದರೆ ಇಂದಿನ ಆಧುನಿಕ ಯುಗದಲ್ಲಿ ನಾವು ನೇರ ಪ್ರಜಾಪ್ರಭುತ್ವವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಈಗಲೂ ಸಹಿತವಾಗಿ ಕೆಲವೊಂದಿಷ್ಟು ಸ್ವಿಟ್ಜರ್ಲ್ಯಾಂಡ್ನ ಕ್ಯಾಂಟೇನ್ಸ್ ಎನ್ನುವಂಥ ಪ್ರದೇಶದಲ್ಲಿ ನೇರ ಪ್ರಜಾಪ್ರಭುತ್ವ ಜಾರಿಯಲ್ಲಿದೆ. ಆದರೆ ಪ್ರಪಂಚದ ಇನ್ನು ಯಾವುದೇ ರಾಷ್ಟ್ರದಲ್ಲೂ ಸಹಿತವಾಗಿ ನೇರ ಪ್ರಜಾಪ್ರಭುತ್ವ ಇಟ್ಸ್ ನಾಟ್ ಎ ಪ್ರಾಕ್ಟೀಸ್ ಆನ್ ದಿ ಡೈರೆಕ್ಟ್ ಡೆಮೋಕ್ರಸಿ. ನೇರ ಪ್ರಜಾಪ್ರಭುತ್ವ ವ್ಯವಸ್ಥೆ ಎನ್ನುವಂಥದ್ದು ಎಲ್ಲೂ ಸಹ ಇಲ್ಲ. ಸೊ ಸೆಕೆಂಡ್ ಒನ್, ಇಂಡೈರೆಕ್ಟ್ ಡೆಮೋಕ್ರಸಿ. ಇನ್ ಲಾರ್ಜ್ ಏರಿಯಾಸ್ ವೇರ್ ಪಾಪ್ಯುಲೇಷನ್ಸ್ ಇಸ್ direct democracy is impracticable. So indirect democracy is a practicable. Indirect democracy, it means people elect their representatives and delegates their powers to them, expressing authority. ಪರೋಕ್ಷ ಪ್ರಜಾಪ್ರಭುತ್ವ ವಿಸ್ತಾರವಾದಂಥ ಭೂಪ್ರದೇಶದಲ್ಲಿ ನಾವು ಕಾಣ್ತೀವಿ, ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವಲ್ಲಿ ನಾವು ಕಾಣ್ತೀವಿ. ಇಂತಹ ಒಂದು ವ್ಯವಸ್ಥೆಯಲ್ಲಿ ಅಪಾರ ಪ್ರಮಾಣದ ಪ್ರಜೆಗಳು ಒಂದು ಕಡೆ ಸೇರಿ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದಾಗಿ ಪ್ರಜೆಗಳ ಪರವಾಗಿ ಅವರಿಂದ ಆಯ್ಕೆಯಾದಂಥ ಪ್ರತಿನಿಧಿಗಳು ನಡೆಸುವಂಥ ಸರ್ಕಾರವನ್ನೇ ಪರೋಕ್ಷ ಪ್ರಜಾಪ್ರಭುತ್ವ ಅಂತ ನಾವು ಕರಿತೀವಿ. ಜನರು ನೇರವಾಗಿ ಸರ್ಕಾರದ ಕಾರ್ಯಕಲಾಪಗಳಲ್ಲಿ ಭಾಗವಹಿಸದೆ ತಮ್ಮ ಪ್ರತಿನಿಧಿಗಳ ಮೂಲಕ ಅಥವಾ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂಥ ವ್ಯವಸ್ಥೆಯೇ ಇಲ್ಲಿ ಏನಾಗಿದೆ, ಪರೋಕ್ಷ ಪ್ರಜಾಪ್ರಭುತ್ವ ಇರುವಂಥದ್ದನ್ನು ನಾವು ನೋಡ್ತೀವಿ. ಜಗತ್ತಿನ ಬಹುತೇಕ ರಾಷ್ಟ್ರಗಳು ಈ ಒಂದು ಪರೋಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಇಂಡಿಯಾ, USA, ಆಸ್ಟ್ರೇಲಿಯಾ, ಜರ್ಮನಿ, ಜಪಾನ್ ಎಕ್ಸೆಟ್ರಾ ಎಲ್ಲ ರಾಷ್ಟ್ರಗಳು ಸಹಿತವಾಗಿ ಅಡಾಪ್ಟೆಡ್ ಇನ್ ಇಂಡೈರೆಕ್ಟ್ ಡೆಮೋಕ್ರಸಿ. ಪ್ರಪಂಚದ ಬಹುತೇಕ ರಾಷ್ಟ್ರಗಳು ಈ ಒಂದು ಪರೋಕ್ಷ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗಾದರೆ ಈಗ ಇರುವಂಥ ಪ್ರಜಾಪ್ರಭುತ್ವ ಯಾವುದು? ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಡೆಮೋಕ್ರಸಿ? ಅಟ್ ಪ್ರೆಸೆಂಟ್ ಇಂಡೈರೆಕ್ಟ್ ಡೆಮೋಕ್ರಸಿ. World all nations are adapted in indirect democracy in modern sense. ಅಂದರೆ ಈ ಒಂದು ಆಧುನಿಕ ಪ್ರಪಂಚದಲ್ಲಿ, ಆಧುನಿಕ ಯುಗದಲ್ಲಿ
ಬಹುತೇಕ ರಾಷ್ಟ್ರಗಳು ಅಳವಡಿಸಿಕೊಂಡಂಥ ವ್ಯವಸ್ಥೆ ಯಾವುದಪ್ಪ ಅಂತಂದರೆ ಪರೋಕ್ಷ ಪ್ರಜಾಪ್ರಭುತ್ವ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ನೆಕ್ಸ್ಟ್, ಫೀಚರ್ಸ್ ಆಫ್ ಡೆಮೊಕ್ರೆಟಿಕ್ ಗೌರ್ನಮೆಂಟ್. ಹಾಗಿದ್ದರೆ ಈ ಪ್ರಜಾಪ್ರಭುತ್ವದ ಲಕ್ಷಣಗಳು ಏನು ಇದೆ ಎನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ, ಫಸ್ಟ್ ಒನ್, ಗೌರ್ಮೆಂಟ್ ಆಫ್ ದಿ ಪೀಪಲ್. ಗೌರ್ಮೆಂಟ್ ಆಫ್ ದಿ ಪೀಪಲ್, ಪ್ರಜೆಗಳಿಂದ ನಡೆಯುವಂತಹ ಸರ್ಕಾರ. So democracy is a government of the people where the people themselves are the ruled and as well as a ruled. Rulers and as well as the ruled. ಅಂದರೆ ಪ್ರಜಾಸತ್ತಾತ್ಮಕ ಸರ್ಕಾರದಲ್ಲಿ ಆಳುವವರು ಮತ್ತು ಆಳಿಸಿಕೊಳ್ಳುವವರು ಪ್ರಜೆಗಳೇ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ದಿಲ್ ವಿಲ್ ಬಿ ಎ ಪೀಪಲ್ is expressed through their representatives. The representative democracy is a ultimate source of the authority rests with the people. ಸೊ ಪ್ರಜಾಪ್ರಭುತ್ವ ಅಂತಂದರೆ ಪ್ರಜೆಗಳಿಂದ ನಡೆಯುವಂಥ ಸರ್ಕಾರ ಆಗಿರುತ್ತೆ. ಪ್ರಜೆಗಳೇ ಇಲ್ಲಿ ನೇರವಾಗಿ ಭಾಗವಹಿಸದೇ ಇದ್ದರೂ ಸಹಿತವಾಗಿ ತಮ್ಮ ಪ್ರತಿನಿಧಿಗಳನ್ನು ಕಳಿಸಿರ್ತಾರೆ. ಆ ಪ್ರಜೆಗಳ ಇಚ್ಛೆಯು ಪ್ರತಿನಿಧಿಗಳ ಮೂಲಕ ವ್ಯಕ್ತವಾಗುತ್ತೆ. ಈ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಅಂತಿಮ ಪರಮಾಧಿಕಾರ ಅಥವಾ ಅಂತಿಮ ಪ್ರಭುಗಳಾಗಿರುವಂಥದ್ದು ನಾವು ನೋಡಬಹುದಾಗಿದೆ. ಯಾವುದೇ ಒಂದು ಕ್ಷೇತ್ರದಿಂದ ಬಹುಮತ ಬಾರದೇ ಇರುವಂಥ ವ್ಯಕ್ತಿ ಅಥವಾ ಪ್ರತಿನಿಧಿ ಎನ್ನುವಂಥವನು ಪಾರ್ಲಿಮೆಂಟಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಬಹುಮತ ಬಂದಿರುತ್ತೆ, ಯಾರು ಹೆಚ್ಚಿನ ಮತಗಳನ್ನು ಗಳಿಸಿರ್ತಾರೆ, ಅವರು ಮಾತ್ರ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರತಿನಿಧಿಗಳನ್ನು ಕಳಿಸ್ತಾರೆ. ಪ್ರತಿನಿಧಿಗಳ ಮೂಲಕವಾಗಿ ಆಳ್ವಿಕೆ ನಡೆಯುವಂಥದ್ದನ್ನು ನಾವು ನೋಡ್ಬೋದು. ಆದರೆ ಪ್ರಜೆಗಳಿಂದನೇ ನಡೆಯುವ ಅಧಿಕಾರ ಅಂತ ಕರಿತೀವಿ. ಯಾಕೆ? ಈ ಪ್ರತಿನಿಧಿಗಳು ಯಾರಿಂದ ಆಯ್ಕೆ ಆಗಿರ್ತಾರೆ? ಟು ದಿ ಎಲೆಕ್ಟೆಡ್ ಪೀಪಲ್, ಜನರಿಂದನೇ ಆಯ್ಕೆ ಆಗಿರ್ತಾರೆ. ಹಾಗಾಗಿ ಇದು ಜನರ ಸರ್ಕಾರ ಆಗಿರುತ್ತೆ, ಪ್ರತಿನಿಧಿಗಳ ಸರ್ಕಾರ ಅಥವಾ ಜನರಿಂದ ಆಯ್ಕೆಯಾದಂಥ ಪ್ರತಿನಿಧಿಗಳು ಸರ್ಕಾರವನ್ನು ನಡೆಸುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಸೆಕೆಂಡ್ ಒನ್, ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರಟಾನಿಟಿ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ. ಸೊ ದಿ ಡೆಮೋಕ್ರಸಿ ಸ್ಟ್ಯಾಂಡ್ಸ್ ಫಾರ್ ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರಟಾನಿಟಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ಎನ್ನುವಂಥದ್ದು ನಿಂತಿರುವಂಥದ್ದೇ ಈ ಒಂದು ಆಧಾರ ಸ್ತಂಭಗಳ ಮೂಲಕವಾಗಿ: ಸಮಾನತೆ, ಸಹೋದರತೆ ಮತ್ತು ಸ್ವಾತಂತ್ರ್ಯ ಎನ್ನುವಂಥ 3 ಆಧಾರ ಸ್ತಂಭಗಳಾಗಿ ನಿಂತಿರುವಂಥದ್ದನ್ನು ನಾವು ನೋಡ್ತೀವಿ. ಇನ್ ದಿಸ್ ಸಿಸ್ಟಮ್ ಎವ್ರಿ ಇಂಡಿವಿಜುವಲ್ ಈಸ್ ಫ್ರೀ ಟು ಎಕ್ಸ್ಪ್ರೆಸ್ ಹಿಸ್ ವ್ಯೂಸ್ ಆನ್ ಆಲ್ ಇಶ್ಯೂಸ್ ಆಫ್ ದಿ ಸ್ಟೇಟ್. ಈ ವ್ಯವಸ್ಥೆಯಲ್ಲಿ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜ್ಯದ ಎಲ್ಲ ಪ್ರಜೆಗಳು ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುವಂಥ ಸ್ವಾತಂತ್ರ್ಯ ಇರುವಂಥದ್ದನ್ನು ನಾವು ನೋಡ್ತೀವಿ. ರಾಜ್ಯದ ಯಾವುದೇ ವಿಷಯಗಳಲ್ಲೂ ಸಹಿತವಾಗಿ ಇಟ್ ಟ್ರಸ್ಟ್ ಇನ್ ಎವ್ರಿ ಇಂಡಿವಿಜುವಲ್ ಈಕ್ವಲಿ ರೆಕಗ್ನೈಸ್ಡ್ ದಿ ವರ್ತ್ ಆ್ಯಂಡ್ ಡಿಗ್ನಿಟಿ ಆಫ್ ದಿ ಆಲ್ ಇಂಡಿವಿಜುವಲ್ ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್ಸ್. ದಿ ಬ್ರದರ್ಹುಡ್ ಆಫ್ ಮ್ಯಾನ್ ಈಸ್ ದಿ ಬೇಸಿಸ್ ಆಫ್ ದಿ ಡೆಮೊಕ್ರೆಟಿಕ್ ಸ್ಟೇಟ್ಸ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಭೇದ ಭಾವಗಳು ಇರೋದಿಲ್ಲ. ರಾಜ್ಯವು ಎಲ್ಲ ಪ್ರಜೆಗಳನ್ನು ಸಮನಾಗಿ ಕಾಣುವಂಥದ್ದನ್ನು ನಾವು ನೋಡ್ತೀವಿ. ಯಾವುದೇ ರೀತಿಯಾದಂಥ ಪಕ್ಷಪಾತವೂ ಸಹಿತ ಇಲ್ಲಿ ಆಗದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಯಾವುದೇ ಜಾತಿ, ಧರ್ಮ, ಲಿಂಗ, ಭಾಷೆ ಎನ್ನುವಂಥ ತಾರತಮ್ಯ ಮಾಡದೆ ಎಲ್ಲರಲ್ಲಿಯೂ ಸಾರ್ವತ್ರಿಕ ಭ್ರಾತೃತ್ವ ಮನೋಭಾವನೆಯನ್ನು ಮೂಡಿಸುವಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಕೇವಲ ಮೇಲ್ವರ್ಗದವರಿಗೆ ಅಥವಾ ಶ್ರೀಮಂತರಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ದಾರಾ? ಇಲ್ಲ. ವೋಟಿಂಗ್ ಪವರ್, ಮತದಾನದ ಅಧಿಕಾರ ಎನ್ನುವಂಥದ್ದು ಪ್ರತಿಯೊಬ್ಬ ಪ್ರಜೆಗೂ ಸಹ ಇದೆ. ಈಕ್ವಲ್ ಶೇರ್. ಜಾನ್ ಸೀಲೆ ಎನ್ನುವಂಥವ್ರು ಹೇಳ್ತಾರೆ ಅಲ್ವಾ, ಡೆಮೋಕ್ರಸಿ ಈಸ್ ಎ ಗವರ್ನಮೆಂಟ್ ಇನ್ ವಿಚ್ ಎವ್ರಿ ಒನ್ ಹ್ಯಾಸ್ ಎ ಶೇರ್. ಸೀಲೆ ಹೇಳುವಂಥ ಏನಾಗಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಎನ್ನುವಂಥದ್ರಲ್ಲಿ ಪ್ರತಿಯೊಬ್ಬರೂ ಸಹ ಪಾಲುದಾರರಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಅದಕ್ಕೋಸ್ಕರವಾಗಿಯೇ ಇಲ್ಲಿ ಏನಾಗಿರುವಂಥದ್ದು, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಎನ್ನುವಂಥದ್ದು ಮೂಲ ತಳಹದಿಯಾಗಿದ್ದು, ದಿ ಬ್ರದರ್ಹುಡ್, ಪ್ರತಿಯೊಬ್ಬರಲ್ಲೂ ಸಹ ಭ್ರಾತೃತ್ವವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಾತಿ, ಧರ್ಮ, ಲಿಂಗ, ಭಾಷೆ ಎನ್ನುವಂಥ ಭೇದ ಭಾವ ಇದೆಯಾ? ಇಲ್ಲಪ್ಪ. ಎಲೆಕ್ಷನಲ್ಲಿ ಮೇಲ್ವರ್ಗದವರು ಮಾತ್ರ ನಿಲ್ಲಬೇಕು, ಶ್ರೀಮಂತರು ಮಾತ್ರ ನಿಲ್ಲಬೇಕು ಅಂತ ಇದೆಯಾ? ಇಲ್ಲ.
ಅತ್ಯಂತ ಬಡವ ಸಹಿತವಾಗಿ ನಿಲ್ಲಕ್ಕೆ ಅವಕಾಶ ಇದೆ. ಓಟ್ ಹಾಕಲಿಕ್ಕೆ ಒಂದು ಏಜ್ ಲಿಮಿಟ್ ಇದೆ, ಒಂದು ಏಜ್ 18 ಇಯರ್ಸ್ ಆಗಬೇಕು ಅಂತ. 18 ವರ್ಷ ಮೇಲ್ಪಟ್ಟಂಥವರು ಮಾತ್ರ ಮತ ಹಾಕಬೇಕು ಅಂತ ಇದೆ. ಇಲ್ಲ, ಮೇಲ್ಜಾತಿಯವನು ಮಾತ್ರ ಮತ ಹಾಕಬೇಕು, ಕಲರ್ ಬೇಸಿಸ್ ಮೇಲೆ, ವೈಟ್ ಇದ್ದವನು ಮಾತ್ರ ಅಥವಾ ಬಿಳಿಯ ಬಣ್ಣ ಹೊಂದಿದ್ದವನು ಮಾತ್ರ ಓಟ್ ಹಾಕಬೇಕು, ಬ್ಲ್ಯಾಕಿಸ್ಟ್ ಕರಿಯರ್ ಯಾರಿದ್ದಾರೋ ಅವರು ಮತ ಹಾಕಲಿಕ್ಕಿಲ್ಲ. ಆ ರೀತಿಯಾದಂಥ ಏನಾದರೂ ತಾರತಮ್ಯವನ್ನು ಮಾಡ್ತಾರಾ? ಖಂಡಿತವಾಗಿಯೂ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವಾತಂತ್ರ್ಯ ಇರ್ಬೋದು, ಸಮಾನತೆ ಇರ್ಬೋದು ಮತ್ತು ಭ್ರಾತೃತ್ವ ಎನ್ನುವಂಥದ್ದು ಮೂಲ ತಳಹದಿಯಾಗಿದ್ದು ಯಾವುದೇ ರೀತಿಯಾದಂಥ ತಾರತಮ್ಯ ಎನ್ನುವಂಥದ್ದು ಇಲ್ಲಿ ನಡೆಯದೇ ಇರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್, ಎಲೆಕ್ಷನ್ಸ್ ಆರ್ ಮ್ಯಾಂಡೇಟರಿ. ಎಲೆಕ್ಷನ್ಸ್ ಆರ್ ಮ್ಯಾಂಡೇಟರಿ. ಚುನಾವಣೆಗಳು ಕಡ್ಡಾಯ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ದಿ periodically elections are a must for democracy. The government derives its authority from the people through elections. ಪ್ರಜಾಸತ್ತಾತ್ಮಕ ಸರ್ಕಾರಿ ವ್ಯವಸ್ಥೆಯಲ್ಲಿ ಕಡ್ಡಾಯವಾಗಿ ಮತ್ತು ನಿಯತಕಾಲಿಕವಾಗಿ ಚುನಾವಣೆಗಳನ್ನು ನಡೆಸುವಂಥದ್ದು ಅತಿ ಅವಶ್ಯಕವಾಗಿರುತ್ತೆ. ಸರ್ಕಾರ ನಡೆಯಲು ರಾಜಕೀಯ ಪಕ್ಷವು ಪ್ರಜೆಗಳಿಂದ ಚುನಾಯಿಸಲ್ಪಟ್ಟು ಬಹುಮತವನ್ನು ಪಡೆಯಬೇಕಾಗತ್ತೆ. ಥ್ರೂ ದಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ದರ್ ರೈಟ್ ಆ್ಯಂಡ್ ಗವರ್ನಮೆಂಟ್ ಇಸ್ ಡಿಟರ್ಮಿನ್ ಬೈ ದಿ ಎಲೆಕ್ಟೆಡ್ ಕಾನ್ಸ್ಟಿಟ್ಯೂನ್ಸ್ಲಿ. ಅಂದರೆ ಪ್ರಜೆಗಳು ಸರ್ಕಾರವನ್ನು ಆಯ್ಕೆ ಮಾಡುವಂತಹ ನಿರ್ಣಾಯಕ ಪಾತ್ರವನ್ನು ವಹಿಸುವಂಥದ್ದನ್ನಲ್ಲಿ ನಾವು ನೋಡಬಹುದಾಗಿದೆ. ಪ್ರಜೆಗಳು ತಮಗೆ ಯಾವ ಸರ್ಕಾರ ಬೇಕು, ತಮಗೆ ಯಾರು ರೆಪ್ರೆಸೆಂಟೇಟಿವ್ ಆಗಬೇಕು ಎನ್ನುವಂಥದ್ದನ್ನು ನಿರ್ಧಾರ ಮಾಡ್ತಾರೆ. ಅದರ ಜೊತೆಗೆ ಚುನಾವಣೆಗಳು ಎನ್ನುವಂಥದ್ದು ಕಂಪಲ್ಸರಿ ಇರುತ್ತೆ. ಅದು ಟೈಮಿಂಗ್ ಎನ್ನುವಂಥದ್ದು ಆ ಒಂದು ರಾಷ್ಟ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಂಡಿರುವಂಥ ಒಂದು ವ್ಯವಸ್ಥೆ ಆಧಾರದ ಮೇಲೆ ನಡೆಯುತ್ತೆ. ಆದರೆ ಚುನಾವಣೆಗಳು ಎನ್ನುವಂಥದ್ದು ಕಡ್ಡಾಯವಾಗಿ ಇಲ್ಲಿ ನಡೆಯಲೇಬೇಕು. ಒಬ್ಬನಿಗೆ ಶಕ್ತಿ ಇದೆ, ಒಬ್ಬನ ಹತ್ರ ಹಣ ಇದೆ, ತೋಳ್ಬಲ ಇದೆ ಅಂದ ತಕ್ಷಣ ಅವನು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಆಗೋದಿಲ್ಲ. ಮುಖ್ಯಮಂತ್ರಿ ಅಥವಾ ಪ್ರೈಮ್ ಮಿನಿಸ್ಟರ್ ಪೋಸ್ಟಲ್ಲಿ ಇದ್ದವನನ್ನು ಕೆಳಗಿಳಿಸಲಿಕ್ಕೆ ಸಾಧ್ಯ ಇಲ್ಲ, ಕೆಳಗಿಳಿಸಿ ತಾನು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾರ ಒಪ್ಪಿಗೆ ಬೇಕಾಗುತ್ತೆ? ಅವನು ಯಾರು ಪ್ರತಿನಿಧಿಯಾಗಿರಬೇಕಾಗುತ್ತೆ? ಜನರ ಪ್ರತಿನಿಧಿಯಾಗಿರಬೇಕು. ಅವನು ರೆಪ್ರೆಸೆಂಟೇಟಿವ್ ಆಗಿದ್ದರೆ ಮಾತ್ರ ಅವನಿಗೆ ರೂಲ್ ಮಾಡಲಿಕ್ಕೆ ಅಧಿಕಾರ ಇರುತ್ತೆ. ಹಾಗಾಗಿ ಇಲ್ಲಿ ಹಣಬಲ, ತೋಳ್ಬಲ ಎನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ, ಅದರಿಂದ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲೆಕ್ಷನ್ಸ್ ಆರ್ ಮ್ಯಾಂಡೇಟರಿ. ಕಡ್ಡಾಯವಾಗಿ ಚುನಾವಣೆಯಲ್ಲಿ ಗೆದ್ದರೆ ಮಾತ್ರ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ. ನೆಕ್ಸ್ಟ್, ಪೀಸ್ಫುಲ್ ಟ್ರಾನ್ಸ್ಫಾರ್ಮೇಷನ್ಸ್ ಆಫ್ ದಿ ಗವರ್ನಮೆಂಟ್. ಸರ್ಕಾರದ ಶಾಂತಿಯುತ ಬದಲಾವಣೆ ಎನ್ನುವಂಥದ್ದನ್ನಲ್ಲಿ ನಾವು ನೋಡಬಹುದಾಗಿದೆ. ಫೋರ್ತ್ ಒನ್, ಫಿಕ್ಸ್ಡ್ ಟೆನ್ಯೂರ್. ನಿರ್ದಿಷ್ಟ ಅಧಿಕಾರಾವಧಿ ಎನ್ನುವಂಥದ್ದು ಎಲ್ಲಿ? ಡೆಮೊಕ್ರೆಟಿಕ್ ಗವರ್ನಮೆಂಟಲ್ಲಿ, ಪ್ರಜಾಸತ್ತಾತ್ಮಕ ಸರ್ಕಾರದಲ್ಲಿ ನಿರ್ದಿಷ್ಟವಾದಂಥ ಒಂದು ಅಧಿಕಾರ ಎನ್ನುವಂಥದ್ದು ಇರುತ್ತೆ. ಅದು ಏನಪ್ಪ ಅಂದರೆ ನಿರ್ದಿಷ್ಟ ಅಧಿಕಾರ ಅವಧಿ, ಆ ಅವಧಿಗೆ ಮಾತ್ರ ಅಷ್ಟು ಅವರಿಗೆ ಅಧಿಕಾರ ಎನ್ನುವಂಥದ್ದು. ದಿ ಡೆಮೊಕ್ರೆಟಿಕ್ ಗವರ್ನಮೆಂಟ್ ಇಸ್ ಎ constitutionally elected for a fixed period. In presidential forms, ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರವು ಕಾನೂನುಬದ್ಧವಾಗಿ ನಿರ್ದಿಷ್ಟ ಅವಧಿಗೆ ಆಯ್ಕೆಯಾಗುವಂಥದ್ದನ್ನು ನಾವು ನೋಡ್ತೀವಿ. ಇನ್ ಪ್ರೆಸಿಡೆಂಟಲ್ ಫಾರ್ಮ್ಸ್, ದಿ ಟರ್ಮ್ ಆಫ್ ದಿ ಆಫೀಸ್ ಆಫ್ ದಿ ಪ್ರೆಸಿಡೆಂಟ್ ಈಸ್ ಎ ಫಿಕ್ಸ್ಡ್ ಫಾರ್ ದಿ 4 years. But in parliamentary system, through the term of the government in fixed for the 5 years. ಪ್ರಜಾಸತ್ತಾತ್ಮಕ ಸರ್ಕಾರದಲ್ಲೂ ಸಹಿತವಾಗಿ ನಾವು 2 ರೀತಿಯಾದಂಥ ಸರ್ಕಾರವನ್ನು ನೋಡ್ತೀವಿ, ಅಂದರೆ ವ್ಯವಸ್ಥೆಯನ್ನು ನೋಡ್ತೀವಿ. ಒಂದು ಅಧ್ಯಕ್ಷೀಯ ಸರ್ಕಾರ, ಮತ್ತೊಂದು ಸಂಸದೀಯ ಸರ್ಕಾರ ಎನ್ನುವಂಥದ್ದನ್ನು ನಾವು ನೋಡ್ತೀವಿ. ಅಧ್ಯಕ್ಷೀಯ ಮಾದರಿ ಸರ್ಕಾರ ವ್ಯವಸ್ಥೆ ಎಲ್ಲಿರುತ್ತೋ ಅಲ್ಲಿ ಅಧ್ಯಕ್ಷನ ಅಧಿಕಾರಾವಧಿ ಎನ್ನುವಂಥದ್ದು 4 years, 6 ವರ್ಷ ಆಗಿರುತ್ತೆ. ಅದೇ ರೀತಿಯಾಗಿ ಸಂಸದೀಯ ಸರ್ಕಾರ ವ್ಯವಸ್ಥೆ ಇರುವಲ್ಲಿ ಪ್ರಧಾನಮಂತ್ರಿಯ ಅಧಿಕಾರಾವಧಿ ಅಥವಾ ಶಾಸಕಾಂಗದ ಅಧಿಕಾರಾವಧಿ ಎನ್ನುವಂಥದ್ದು 5 ವರ್ಷ ಆಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಹಾಗಿದ್ರೆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ಗೆ ಎಕ್ಸಾಂಪಲ್ ಯಾವುದು? ಇಂಗ್ಲೆಂಡ್, ಇಂಡಿಯಾ is to the adapted in parliamentary form of government, and presidential form of government is the best example for the USA. ಅಧ್ಯಕ್ಷೀಯ ಮಾದರಿ ಸರ್ಕಾರವನ್ನು ಹೊಂದಿರುವಂಥ ಅಮೇರಿಕಾ
4 ವರ್ಷಗಳಿಗೊಮ್ಮೆ ಚುನಾವಣೆಗಳು ಎನ್ನುವಂಥದ್ದು ನಡೆಯುತ್ತೆ. ಅಂದರೆ ಅಲ್ಲಿ ಅಧ್ಯಕ್ಷನ ಅಧಿಕಾರಾವಧಿ ಎಷ್ಟು? 4 ವರ್ಷ. ಅದೇ ರೀತಿಯಾಗಿ ಭಾರತ ಸಂಸದೀಯ ಮಾದರಿ ಸರ್ಕಾರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ. ಇಲ್ಲಿಯ ಒಂದು ಚುನಾವಣೆಗೆ ಮತ್ತೊಂದು ಚುನಾವಣೆಗೆ ಅಂತರ ಎಷ್ಟು? 5 ವರ್ಷ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಒಂದೊಮ್ಮೆ ಮಧ್ಯೆ ಏನಾದರೂ ಗೌರ್ಮೆಂಟ್ ಬಿದ್ದೋದ್ರೆ ಮತ್ತೆ ಚುನಾವಣೆಗಳನ್ನು ನಡೆಯುತ್ತೆ. ದಿ ಕಾನ್ಸ್ಟಿಟ್ಯೂನ್ಸ್ ಆಫ್ ದಿ ಗವರ್ನಮೆಂಟ್, ಕಾನ್ಫಿಡೆನ್ಸ್ ಆಫ್ ದಿ ಗವರ್ನಮೆಂಟ್ ಇನ್ ಡಿಪೆಂಡ್ ಅಪಾನ್ ದಿ ಕಾನ್ಫಿಡೆನ್ಸ್ ಆಫ್ ದಿ ಲೆಜಿಸ್ಲೇಚರ್. ಶಾಸಕಾಂಗದ ಬಹುಮತ ಇದ್ದರೆ ಮಾತ್ರ ಸರ್ಕಾರ ಎನ್ನುವಂಥದ್ದು ಪೂರ್ಣಾವಧಿಯನ್ನು ಮುಗಿಸಲಿಕ್ಕೆ ಸಾಧ್ಯ ಇದೆ. ಅಂದರೆ ಒಂದು ನಿರ್ದಿಷ್ಟ ಅಧಿಕಾರ ಅವಧಿ ಎನ್ನುವಂಥದ್ದು ಇರುತ್ತೆ. ಸಂಸದೀಯ ಮಾದರಿ ಸರ್ಕಾರ ವ್ಯವಸ್ಥೆಯನ್ನು ಭಾರತ ಅಳವಡಿಸಿಕೊಂಡಿದೆ. ಸಂಸದೀಯ ಮಾದರಿ ಸರ್ಕಾರ ವ್ಯವಸ್ಥೆ ಇಲ್ಲಿದೆ, ಅಲ್ಲಿ 5 ವರ್ಷಗಳಿಗೊಮ್ಮೆ ಚುನಾವಣೆಗಳು ನಡೆಯುತ್ತೆ. ಅದೇ ರೀತಿಯಾಗಿ ಅಧ್ಯಕ್ಷೀಯ ಮಾದರಿ ಸರ್ಕಾರ ವ್ಯವಸ್ಥೆಯನ್ನು ಅಮೆರಿಕ ಎನ್ನುವಂಥದ್ದು ಅಳವಡಿಸಿಕೊಂಡಿದೆ. ಅಲ್ಲಿ ಪ್ರತಿ 4 ವರ್ಷಗಳಿಗೊಮ್ಮೆ ಚುನಾವಣೆಗಳು ನಡೆಯುವಂಥದ್ದನ್ನು ನಾವು ನೋಡಬಹುದು. ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿದೆಯೋ ಅಲ್ಲಿ ನಿರ್ದಿಷ್ಟ ಅವಧಿ ಇರುತ್ತೆ. ಇಲ್ಲಪ್ಪ 5 ವರ್ಷಕ್ಕೆ ಚುನಾವಣೆ ಮಾಡೋದು ಬೇಡ, 10 ವರ್ಷಕ್ಕೆ ಮಾಡೋಣ ಅಂತ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಕಾನ್ಸ್ಟಿಟ್ಯೂಷನಲಿ ಅದು ಏನಾಗಿದೆ, ಸಂವಿಧಾನದಲ್ಲಿ ಹೇಳಿದ್ದಾರೆ, ಪ್ರತಿ 5 ವರ್ಷಗಳಿಗೊಮ್ಮೆ ಸಂಸದೀಯ ಮಾದರಿ ಸರ್ಕಾರ ವ್ಯವಸ್ಥೆ ಇರುವಲ್ಲಿ ಚುನಾವಣೆಗಳು ನಡೀಬೇಕು. ಪ್ರತಿ 4 ವರ್ಷಗಳಿಗೊಮ್ಮೆ ಅಧ್ಯಕ್ಷೀಯ ಮಾದರಿ ಸರ್ಕಾರ ವ್ಯವಸ್ಥೆ ಇರುವಲ್ಲಿ ಚುನಾವಣೆ ಆಗಬೇಕು ಅಂತ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ನಿರ್ದಿಷ್ಟ ಅಧಿಕಾರ ಅವಧಿ ಎನ್ನುವಂಥದ್ದು ಇದ್ದಿರುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಒನ್, ಪೀಸ್ಫುಲ್ ಟ್ರಾನ್ಸ್ಫಾರ್ಮೇಷನ್ಸ್ ಆಫ್ ದಿ ಗವರ್ನಮೆಂಟ್. ಸರ್ಕಾರದ ಶಾಂತಿಯುತ ಬದಲಾವಣೆ ಆಗುವಂಥದ್ದನ್ನು ನಾವು ನೋಡ್ತೀವಿ. ಇನ್ ಅನ್ಲೈಕ್ ಡಿಕ್ಟೇಟರ್ಶಿಪ್, ನೋಡಿ, ನಿರಂಕುಶ ಸರ್ಕಾರದಲ್ಲಿ ಈ ರೀತಿಯಾದಂಥ ವ್ಯವಸ್ಥೆಗಳಿಲ್ಲ. ಬಟ್ ಡೆಮೋಕ್ರಸಿ ಎನ್ಶೋರ್ ದಿ ಪೀಸ್ಫುಲ್ ಟ್ರಾನ್ಸ್ಫಾರ್ಮೇಷನ್ಸ್ ಆಫ್ ದಿ ಗವರ್ನಮೆಂಟ್ ಥ್ರೂ ಎಲೆಕ್ಷನ್ಸ್. ಒನ್ಸ್ ದಿ ಟರ್ಮ್ ಇಸ್ ಕಂಪ್ಲೀಟೆಡ್, elections are declared and the ruling party paved in way for the winning party to occupy the seats of power. ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಲ್ಲಿ, ಸರ್ಕಾರ ವ್ಯವಸ್ಥೆ ಇರುವಲ್ಲಿ ಸರ್ಕಾರದ ಬದಲಾವಣೆಯು ರಕ್ತ ಅಥವಾ ಕ್ರಾಂತಿಗಳಿಂದ ಆಗುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಸರ್ಕಾರದ ಅವಧಿಯು ಮುಗಿದ ಕೂಡಲೇ ಚುನಾವಣೆಗಳು ಎನ್ನುವಂಥದ್ದು ನಡೆಸಿ ರಾಜಕೀಯ ಪಕ್ಷವು ಸ್ಪಷ್ಟ ಬಹುಮತ ಪಡೆದರೆ ಸರ್ಕಾರವನ್ನು ರಚನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುವಂಥದ್ದನ್ನು ನಾವು ನೋಡಬಹುದಾಗಿದೆ. ಹಾಗಾಗಿ ಇಲ್ಲಿ ಪ್ರಜಾಸತ್ತಾತ್ಮಕ ಸರ್ಕಾರ, ನಿರಂಕುಶ ಸರ್ಕಾರದಲ್ಲಿ ಹಾಗಲ್ಲ. ಅಲ್ಲಿ ರಕ್ತಯುತವಾಗಿ, ಕ್ರಾಂತಿಯುತವಾಗಿ ವ್ಯವಸ್ಥೆಗಳಿರುವಂಥದ್ದನ್ನು ನಾವು ನೋಡ್ತೀವಿ. ಹಿಟ್ಲರ್ ಇರ್ಬೋದು, ಮುಸೋಲಿನಿ ಇರ್ಬೋದು, ಅವರೆಲ್ಲ ಹೇಗೆ ಅಧಿಕಾರವನ್ನು ಪಡ್ಕೊಂಡ್ರು? ಶಾಂತಿಯುತವಾಗಿ ಚುನಾವಣೆಗಳನ್ನು ನಡೆಸೋದರ ಮೂಲಕವಾಗಿ ಪಡ್ಕೊಂಡ್ರಾ? ಇಲ್ಲ. ಅಲ್ಲಿ ನಾವೇನು ನೋಡ್ತೀವಿ? ಕ್ರಾಂತಿಯುತವಾಗಿ ಒಂದು ಡಿಕ್ಟೇಟರ್ಶಿಪ್ ರೂಲಿಂಗ್ ಎನ್ನುವಂಥದ್ದು, ನಿರಂಕುಶ ಸರ್ಕಾರ ಎನ್ನುವಂಥದ್ದು ನೋಡ್ತೀವಿ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರವು ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹಸ್ತಾಂತರಿಸಬೇಕಾದರೆ ಚುನಾವಣೆಗಳ ಮೂಲಕವಾಗಿ ಹಸ್ತಾಂತರಿಸಲ್ಪಡುತ್ತದೆ. ಅದು ಶಾಂತಿಯುತವಾಗಿ ಬದಲಾವಣೆ ಆಗುವಂಥದ್ದನ್ನು ನಾವು ನೋಡಬಹುದಾಗಿದೆ. ಪಾರ್ಲಿಮೆಂಟನ್ನು ನಾವು ತಗೊಂಡಾಗ 2014 ಮುಂಚೆ ಕಾಂಗ್ರೆಸ್ ಸರ್ಕಾರ ಎನ್ನುವಂಥದ್ದು ಅಧಿಕಾರದಲ್ಲಿ ಇತ್ತು. 2014 ಚುನಾವಣೆ ನಡೆದು ಆ ಕಾಂಗ್ರೆಸ್ ಪಕ್ಷದಿಂದ ಅಧಿಕಾರ ಎನ್ನುವಂಥದ್ದು BJP ಪಕ್ಷಕ್ಕೆ ಹಸ್ತಾಂತರ ಆಗಿರುವಂಥದ್ದು ನಾವು ನೋಡ್ತೀವಿ. UPA ಗೌರ್ಮೆಂಟ್ ಇದ್ದಿದ್ದು NDA ಗೌರ್ಮೆಂಟ್ ಎನ್ನುವಂಥದ್ದು ಬಂದಿರುವಂಥದ್ದು ನಾವು ನೋಡ್ತೀವಿ. ಹೇಗೆ ಆಯಿತು? ಕಿತ್ಕೊಂಡ್ರ ಅಧಿಕಾರವನ್ನು? ಇಲ್ಲ. ಸೊ ದಿ ಪೀಸ್ಫುಲ್ ಟ್ರಾನ್ಸ್ಫಾರ್ಮೇಷನ್ಸ್, ಅಧಿಕಾರ ಎನ್ನುವಂಥದ್ದು ಚುನಾವಣೆಗಳ ಮೂಲಕವಾಗಿ ಶಾಂತಿಯುತವಾಗಿ ನಡೆದು ಅಧಿಕಾರ ಎನ್ನುವಂಥದ್ದು ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹಸ್ತಾಂತರ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹಸ್ತಾಂತರ ಆಗಬೇಕು ಅಂತಂದರೆ ಅಲ್ಲಿ ಆ ಒಂದು ಪಕ್ಷಕ್ಕೆ ಬಹುಮತ ಬಂದಿರಬೇಕಾಗತ್ತೆ. AB 2 ಪಕ್ಷಗಳು ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಅಂತಂದರೆ A ಪಕ್ಷಕ್ಕೆ ಬಹುಮತ ಬಂದರೆ ಮಾತ್ರ ಅಲ್ಲಿ A ಪಕ್ಷ ಎನ್ನುವಂಥದ್ದು ರೂಲಿಂಗ್ ಪಾರ್ಟಿಯಾಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇದೆ. B ಪಾರ್ಟಿ ಎನ್ನುವಂಥದ್ದು ಅಲ್ಲಿ ಒಪೋಸಿಷನ್ಸ್ ಪಾರ್ಟಿಯಾಗಿ, ವಿರೋಧ ಪಕ್ಷವಾಗಿ ಅಧಿಕಾರವನ್ನು ಸ್ವೀಕಾರ ಮಾಡುತ್ತೆ. ಹಾಗಾಗಿ ಇಲ್ಲಿ ಅಧಿಕಾರ ಎನ್ನುವಂಥದ್ದು ಸರ್ಕಾರದ ಶಾಂತಿಯುತ ಬದಲಾವಣೆ ಎನ್ನುವಂಥದ್ದು ಆಗುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್, ಸ್ಪಿರಿಟ್ ಆಫ್ ಟಾಲರೆನ್ಸ್, ಸಹನೆಯ
ಪ್ರತೀಕವಾಗಿ ಈ ಒಂದು ಪ್ರಜಾಸತ್ತಾತ್ಮಕ ಸರ್ಕಾರ ಇರುವಂಥದ್ದನ್ನು ನಾವು ನೋಡ್ತೀವಿ. ದಿ ರೂಲಿಂಗ್ ಆ್ಯಂಡ್ ದಿ ಅಪೋಸಿಷನ್ಸ್ ಆರ್ ಟೂ ವೀಲ್ಸ್ ಆಫ್ ದಿ ಕಾರ್. ಅಂದರೆ ಪ್ರಜಾಸತ್ತಾತ್ಮಕ ಸರ್ಕಾರಿ ಪದ್ಧತಿಯಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಸರ್ಕಾರ ಎಂಬ ರಥಗಳ 2 ಚಕ್ರಗಳಿದ್ದಂತೆ ಅಂತ ನಾವು ಕರಿತೀವಿ. ರಥಕ್ಕೆ 2 ಚಕ್ರಗಳು ಇರುತ್ತೆ, 2 ಗಾಲಿಗಳು ಇರುತ್ತೆ. ಆ ವೀಲ್ಸ್ಗಳು ಏನಿದೆ, 2 ವೀಲ್ಸ್ಗಳು ಸಮನಾಗಿ ಹೋದರೆ ಮಾತ್ರ ಅದು ಕರೆಕ್ಟಾಗಿ ಹೋಗುತ್ತೆ. ಈಗ ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಯಾವುದೇ ಒಂದು ವೆಹಿಕಲ್ಸನ್ನು ನಾವು ತಗೊಂಡಾಗ 2 ವೀಲ್ಸ್ಗಳಿದೆ, 2 ಚಕ್ರಗಳು ಇದೆ ಅಂತಂದರೆ, ಒಂದು ಚಕ್ರ ಇಲ್ಲ ಅಂತಂದರೆ ಗಾಡಿ ಓಡಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ರಥಕ್ಕೂ ಸಹ ಹಾಗೆ ಸಮನಾಗಿ 2 ಚಕ್ರಗಳು ಇರುತ್ತೆ. ಆ 2 ಚಕ್ರಗಳು ಇದ್ದಾಗ ಮಾತ್ರ ರಥ ಎನ್ನುವಂಥದ್ದು ಸರಿಯಾಗಿ ಬಂಡಿ ಎನ್ನುವಂಥದ್ದು ಓಡಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಸರ್ಕಾರಕ್ಕೆ ಏನಾಗುತ್ತೆ, ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಎನ್ನುವಂಥದ್ದು 2 ಬೇಕೇ ಬೇಕು. ಈ 2 ವೀಲ್ಸ್ಗಳು ಇದ್ದಾಗ ಮಾತ್ರ ಆ ರಥ ಎನ್ನುವಂಥದ್ದು ಸರಿಯಾಗಿ ಹೋಗಲಿಕ್ಕೆ ಸಾಧ್ಯ. ದಿ ಕ್ರಿಟಿಸಮ್ ಮೇಡ್ ಬೈ ದಿ ಅಪೋಸಿಷನ್ಸ್ ಈಸ್ ಟು ಬಿ ಟೇಕನ್ positively by the ruling party to a certain extent, and the oppositions also has to make in contributes. ಅಂದರೆ ಆಡಳಿತ ಪಕ್ಷ ಎನ್ನುವಂಥದ್ದು ರೂಲಿಂಗ್ ಮಾಡುತ್ತೆ, ರೂಲಿಂಗ್ ಪಾರ್ಟಿ ಎನ್ನುವಂಥದ್ದು. ಒಂದೊಮ್ಮೆ ಆಡಳಿತ ಪಕ್ಷ ಏನಾದರೂ ತಪ್ಪು ಮಾಡಿದವಾಗ ಅದನ್ನು ಎತ್ತಿ ಹೇಳುವಂಥ ಒಂದು ಅಧಿಕಾರ ಎನ್ನುವಂಥದ್ದು, ಎತ್ತು ತೋರಿಸುವಂಥ ಅಧಿಕಾರ ಎನ್ನುವಂಥದ್ದು ವಿರೋಧ ಪಕ್ಷವಾಗಿ ಕೆಲಸ ಮಾಡುತ್ತೆ. ಎಷ್ಟು ದಿ ಅಪೋಸಿಷನ್ಸ್ ಪಾರ್ಟಿ ಆರ್ ದಿ ವಾಚಿಂಗ್ ಡಾಗ್. ವಿರೋಧ ಪಕ್ಷವನ್ನು ನಾವು ಪ್ರಜಾಪ್ರಭುತ್ವದಲ್ಲಿ ಕಾವಲು ನಾಯಿ ಅಂತ ಕರಿತೀವಿ. ಒಂದೊಮ್ಮೆ ಆಡಳಿತ ಪಕ್ಷದವರು ಏನಾದರೂ ತಪ್ಪು ಮಾಡಿದವಾಗ ಅದನ್ನು ಹೇಳುವಂಥ, ಅದನ್ನು ಜನರಿಗೆ ತಿಳಿಸಿಕೊಡುವಂಥ ಅಥವಾ ಆಡಳಿತ ಪಕ್ಷಕ್ಕೆ ತಿಳಿಸಿಕೊಡುವಂಥ ಜವಾಬ್ದಾರಿ ಎನ್ನುವಂಥದ್ದು ಇಲ್ಲಿ ವಿರೋಧ ಪಕ್ಷಕ್ಕೆ ಇರುವಂಥದ್ದನ್ನು ನಾವು ನೋಡ್ತೀವಿ. ದಿ ಮೆಜಾರಿಟಿ ಹ್ಯಾಸ್ ಟು ದಿ ರಿಗಾರ್ಡ್ ದಿ ಇಂಟ್ರೆಸ್ಟ್ ಆಫ್ ದಿ ಮೈನಾರಿಟೀಸ್ ಆ್ಯಂಡ್ ಆ್ಯಕ್ಟ್ಸ್ ಇನ್ ರೆಪ್ರೆಸೆಂಟೇಟಿವ್ ಮ್ಯಾನರ್ಸ್. irrational and understanding in majority party also considers the interest and aspirations of the minorities. ಒಂದೊಮ್ಮೆ ವಿರೋಧ ಪಕ್ಷವು ಸರ್ಕಾರದ ಕೆಟ್ಟ ನೀತಿಗಳ ವಿರುದ್ಧ ಪ್ರಜೆಗಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕಾಗತ್ತೆ. ಇಲ್ಲಿ ಬಹುಸಂಖ್ಯಾತ ವರ್ಗ ಅಲ್ಪಸಂಖ್ಯಾತ ವರ್ಗದ ಹಿತಾಸಕ್ತಿಯನ್ನು ಗೌರವಿಸಬೇಕಾಗತ್ತೆ. ಇಲ್ಲಿ ಅಲ್ಪಸಂಖ್ಯಾತ ಬಹುಸಂಖ್ಯಾತ ಅಂತಂದರೆ ಜಾತಿ ಅಲ್ಲ. ಬಹುಸಂಖ್ಯಾತರಿಂದ ಆಯ್ಕೆಯಾದಂಥ ಆಡಳಿತ ಪಕ್ಷ, ಅಲ್ಪಸಂಖ್ಯಾತ ಅಥವಾ ಕಡಿಮೆ ಜನಸಂಖ್ಯೆಯಿಂದ ಆಯ್ಕೆಯಾದಂಥ ವಿರೋಧ ಪಕ್ಷ. ಕೇವಲ ಹೆಚ್ಚು ಜನರಿಂದ ಆಯ್ಕೆಯಾದಂಥ ಆಡಳಿತ ಪಕ್ಷ ಕೇವಲ ಹೆಚ್ಚು ಜನಸಂಖ್ಯೆಯ ಒಂದು ಹಿತಾಸಕ್ತಿಯನ್ನಷ್ಟೇ ಗಮನದಲ್ಲಿ ಇಡಬಾರ್ದು. ಆ ಅಲ್ಪ ಜನಸಂಖ್ಯೆ ಎನ್ನುವಂಥದ್ದು ಅಥವಾ ವಿರೋಧ ಪಕ್ಷದವರು ಏನಿದ್ದಾರೆ ಅವರು ಕಡಿಮೆ ಜನರಿಂದ ಆಯ್ಕೆಯಾಗಿರ್ತಾರೆ, ಅವರ ಹಿತಾಸಕ್ತಿಯನ್ನು ಸಹ ಗಮನದಲ್ಲಿ ಇಟ್ಟು ಆಡಳಿತವನ್ನು ನಡೆಸಬೇಕಾಗತ್ತೆ. ಅವರ ಹಿತಾಸಕ್ತಿಯನ್ನು ಕಡೆಗಣಿಸಬಾರ್ದು, ಅವರ ಹಿತಾಸಕ್ತಿಯನ್ನು ಸಹ ಗೌರವಿಸಬೇಕಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಎರಡೂ ವರ್ಗಗಳ ನಡುವೆ ಉತ್ತಮವಾದಂಥ ಸಂಬಂಧ ಎನ್ನುವಂಥದ್ದು ಏರ್ಪಡಬೇಕಾಗತ್ತೆ. ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಎನ್ನುವಂಥದ್ದು, ಆಡಳಿತ ಪಕ್ಷದವರು ತಪ್ಪು ಮಾಡಿದವಾಗ ಅದನ್ನು ತಿಳಿಸಿಕೊಡುವಂಥ ಜವಾಬ್ದಾರಿ ಅಥವಾ ಹೊಣೆಗಾರಿಕೆ ಅಧಿಕಾರ ಎನ್ನುವಂಥದ್ದು ಇಲ್ಲಿ ವಿರೋಧ ಪಕ್ಷಕ್ಕೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಎಷ್ಟು ದಿ 2 ವೀಲ್ಸ್, ಇದನ್ನು 2 ಚಕ್ರ ಅಂತ ಕರೆಯುವಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಸೊ ಇವಿಷ್ಟು ಫೀಚರ್ಸ್ ಆಫ್ ಡೆಮೊಕ್ರೆಟಿಕ್ ಗವರ್ನಮೆಂಟ್, ಪ್ರಜಾಸತ್ತಾತ್ಮಕ ಸರ್ಕಾರದ ಪ್ರಮುಖವಾದಂಥ ಲಕ್ಷಣಗಳು. ಸೊ ಇಂದಿನ ಒಂದು ಅವಧಿಯಲ್ಲಿ ನಾವೇನನ್ನು ತಿಳ್ಕೊಂಡ್ವಿ, ಇಟ್ಸ್ ಎ ಫಾರ್ಮ್ಸ್ ಆಫ್ ಗವರ್ನಮೆಂಟಲ್ಲಿ ಒಂದು ಟೈಪ್ ಆದಂಥ ಡೆಮೊಕ್ರೆಟಿಕ್ ಗವರ್ನಮೆಂಟ್. ಪ್ರಜಾಸತ್ತಾತ್ಮಕ ಸರ್ಕಾರ ಮೀನಿಂಗ್, ಡೆಫಿನೇಷನ್ಸ್, ಟೈಪ್ಸ್ ಆ್ಯಂಡ್ ಫೀಚರ್ಸ್ ಆಫ್ ಡೆಮೊಕ್ರೆಟಿಕ್ ಗವರ್ನಮೆಂಟ್. ಪ್ರಜಾಸತ್ತಾತ್ಮಕ ಸರ್ಕಾರದ ಅರ್ಥವನ್ನು ತಿಳ್ಕೊಂಡ್ವಿ, ವ್ಯಾಖ್ಯೆಯನ್ನು ತಿಳ್ಕೊಂಡ್ವಿ, ಅವುಗಳ ವಿಧಗಳನ್ನು ತಿಳ್ಕೊಂಡ್ವಿ, ಅದರ ಜೊತೆಗೆ ಅವುಗಳ ಪ್ರಮುಖವಾದಂಥ ಲಕ್ಷಣಗಳನ್ನು ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಅವರ್ ವಿ ವಿಲ್ ಡಿಸ್ಕಸ್ ಅಬೌಟ್ ಡಿಕ್ಟೇಟ್ರಿಯಲ್ ಗವರ್ನಮೆಂಟ್. ಮುಂದಿನ ಒಂದು ಅವಧಿಯಲ್ಲಿ ನಾವು ನಿರಂಕುಶ ಸರ್ಕಾರದ ಕುರಿತಾಗಿ ತಿಳಿಯೋಣ. ಥ್ಯಾಂಕ್ ಯು.